ಆ ಪೇಪರ್ ನೀವು ಆ ಕೈಯಲ್ಲಿ ಮುಟ್ಬೇಡ್ರಿ, ಯಾವತ್ತಷ್ಟು ಕೈಯಲ್ಲಿ ಆ ಪೇಪರ್ ಎತ್ಕೊ. ಪೇಪರ್ನಲ್ಲಿ ಅದನ್ನು ಇಟ್ಕೊಂಡು ಅದನ್ನು ಸೈಡ್ಗೆ ಆ ಕಡೆ ತಿರ್ಸಿ, ಈ ಕಡೆಯಿಂದ ಎರಡು ಕಾಲು ಇಟ್ಕೊ, ಹಾಂ, ಎರಡು ಕಾಲು ಇಟ್ಕೊಂಡು ಆ ಕಡೆ ತಿರ್ಸು. ಹಂಗೆ ಸ್ವಲ್ಪ ಈ ಕಡೆಗೆ ಆ ಕಡೆ ತಿರ್ಸಿ ಕೆಳಗೆ ಒರೆಸ್ಬೇಕು. ಆಗ ಈ ಕಡೆ ಒರೆಸ್ಬೇಕು. ಎತ್ಕೊ ಹಂಗೆ ಫುಲ್ ಹಾಕೋಣ. ಸ್ವಲ್ಪ ಯಾಕಂದ್ರೆ ಈ ಕಡೆ ಒರೆಸು. ಓಕೆ. ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಸಹ ಒಳ್ಳೆಯದಾಗ್ಲಿವ್ರೆ. ಇವರೇ, ನೀವು ನಮ್ಮ ಮನೇಲಿ ಹಿಂದ್ಗಡೆ ರೆಡ್ ಕಲರ್ ನೋಡಿ ಬೇಜಾರಾಗಿರುತ್ತೆ. ಒಂದು ಫೋಟೋ ಶಕ್ತಿದು, ಆಮೇಲೆ ಬುದ್ಧ ಮಹಾವೀರದ್ದು ನೋಡಿರ್ತೀರ. ಇವಾಗ ಲಾಸ್ಟ್ ಟೈಮ್ ಹಾಕಿದ್ದೀನಿ, ಅದು ನಮ್ಮ ಮಂಜುನಾಥ್ ಅವ್ರು, ನಮ್ಮ ಶಿಷ್ಯ ಮಂಜುನಾಥ್ ಅವರು ಏನು ಟಿ ನರಸೀಪುರ, ಅವ್ರ ಮನೆ ನೋಡಿರ್ತೀರ. ಈಗ ಹೊರಗಡೆ ನೋಡ್ತಾಯಿದ್ದೀರ ನೀವು. ಆದರೆ ನನ್ನ ಹಿಂದ್ಗಡೆ ಸ್ವಲ್ಪ ಗಿಡ ಮರಗಳಿದೆ, ಅದನ್ನು ಅಬ್ಸರ್ವ್ ಮಾಡಿ ನಿಮ್ಗೇನೋ ಒಂದು ಸಿಗುತ್ತೆ. ಲಾಸ್ಟ್ವರೆಗೂ ಕಾಯಿರಿ, ಏನಿದೆ ಇಲ್ಲ ಇಲ್ಲಿ ವಿಶೇಷ ಅಂದ್ಬಿಟ್ಟು ಲಾಸ್ಟ್ವರೆಗೂ ನಾನು ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ. ಅದಕ್ಕೆ ಮೊದಲು ನಿಮ್ಗೊಂದು ಹೇಳಕ್ಕೆ ಬರ್ತೀನಿ. ಮೊದಲನೇದಾಗಿ ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವ. ನೀವು ಪದೇ ಅಷ್ಟನಾಗ ಅಂತೀರ, ಅಷ್ಟಭೈರವ ಅಂತೀರ, ಅಷ್ಟರುದ್ರ ಅಂತೀರ ಅಂತ ಕೇಳಬೇಡಿ. ಇವತ್ತು ನಿಮಗೆ ಅಷ್ಟಭೈರವ ದರ್ಶನ ಮಾಡಿಸ್ತೀನಿ. ಲಾಸ್ಟ್ ಟೈಮ್ ನಿಮಗೆ ಒಂದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ಅಷ್ಟನಾಗ ಬಗ್ಗೆ ತೋರಿಸಿದ್ದೀನಿ. ಈಗ ಅಷ್ಟಭೈರವ, ಇವತ್ತೊಂದು ಎಪಿಸೋಡು ಅಷ್ಟಭೈರವ ಬಗ್ಗೆ ನಾನು ನಿಮಗೆ ಒಂದು ತೋರಿಸ್ತೀನಿ. ಆಮೇಲೆ ಅದು ನಿಮ್ಗೆ ಇಷ್ಟ ಯಾವ ರೀತಿ ಆಗ್ಬೋದು ಅನ್ನೋದು ಆಮೇಲೆ ನಿಮ್ಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ನನಗೆ ಗೊತ್ತಿರೋ ಹಾಗೆ ನಿಮಗಂತೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟಭೈರವ ತುಂಬ ಇರುತ್ತೆ. ಅಷ್ಟಭೈರವ ಸ್ವಲ್ಪ ನೋಡಿ ಹೇಳು. ಅಲ್ಲಿ ನಾವು ಬಂದ್ವಲ್ಲ ಶ್ರೀನಿವಾಸ, ಈಗ ಊಟ ತಿಂಡಿ ತಿಂದ್ವಲ್ಲ, ಅದ್ರ ಎದುರುಗಡೆ ಗುರುಜಿ. ಇವಾಗ ಏನು ಮಾಡ್ತೀಯಾ ಪ್ರಾಣಿ ದಯಾ ಸಂಘ ಇರುತ್ತಾರೆ, ಯಾಕಿರಲ್ಲ. ಗೂಗಲಲ್ಲಿ ಹುಡುಕ್ಬೇಕು. ಇಲ್ಲ ವೆಟರ್ನರಿ ಹಾಸ್ಪಿಟ್ಲ್ ಇದೆಯಾ? ಇದೆ ಗುರುಜಿ. ನಿನ್ನೆ ರಾತ್ರಿ ತುಂಬ ಮಳೆ ಬಿದ್ದಿದೆ. ಮೋಸ್ಟ್ಲಿ ಯಾರೋ ಇದಕ್ಕೆ ಗಾಡಿನಲ್ಲಿ ಗುದ್ದಿ ಏನೋ ಮಾಡಿದ್ದಾರೆ. ಇಲ್ಲ ಮತ್ತೆ ಇಲ್ಲಿ ಪ್ರಾಣಿ ದಯಾ ಸಂಘ ಆ ಪೇಪರ್ ನೀವು ಕೈಯಲ್ಲಿ ಮುಟ್ಬೇಡ್ರಿ, ಯಾವತ್ತಷ್ಟು ಕೈಯಲ್ಲಿ ಆ ಪೇಪರ್ ಎತ್ಕೊ. ಪೇಪರ್ನಲ್ಲಿ ಅದನ್ನು ಇಟ್ಕೊಂಡು ಅದನ್ನು ಸೈಡ್ಗೆ ಆ ಕಡೆ ತಿರ್ಸಿ, ಈ ಕಡೆಯಿಂದ ಎರಡು ಕಾಲು ಇಟ್ಕೊ, ಹಾಂ, ಎರಡು ಕಾಲು ಇಟ್ಕೊಂಡು ಆ ಕಡೆ ತಿರ್ಸು. ಹಂಗೆ ಸ್ವಲ್ಪ ಈ ಕಡೆಗೆ ಆ ಕಡೆ ತಿರ್ಸಿ ಕೆಳಗೆ ಒರೆಸ್ಬೇಕು. ಆಗ ಈ ಕಡೆ ಒರೆಸ್ಬೇಕು. ಎತ್ಕೊ ಹಂಗೆ ಫುಲ್ ಹಾಕೋಣ. ಸ್ವಲ್ಪ ಯಾಕಂದ್ರೆ ಈ ಕಡೆ ಒರೆಸು. ನಾನು ಮಂಜುನಾಥ್, ನಮ್ಮ ಶಿಷ್ಯ ಈ ದೇವಸ್ಥಾನದ ಹತ್ರ ಬಂದಾಗ ಇದರ ಪರಿಸ್ಥಿತಿ ನೋಡಿದ್ವಿ. ಇದಕ್ಕೇನಾದರೂ ಮಾಡಬೇಕಂತ ನಾವು ಯೋಚನೆ ಮಾಡಿದ್ವಿ. ಈಗ ವಿಷಯಲ್ಲಿದೆ, ನಾವು ಟೈಮ್ ವೇಸ್ಟ್ ಆಗಲ್ರಿ. ಇವತ್ತಿಂದ ತಿಳ್ಕೊಳ್ರಿ. ಇರೋ ಕವರ್ನಲ್ಲಿ ಎತ್ತಾಕ್ಬೇಕು. ಎಲ್ಲಿ ಇಟ್ಕೊತೀಯ? ಕುತ್ತಿಗೆ ಹತ್ರ ಇಟ್ಕೊತೀಯ? ಎರಡು ಕಾಲು ಇಟ್ಕೊ. ಹಾಂ, ಎರಡು ಕಾಲು ಇಟ್ಕೊಂಡು ಆ ಕಡೆಗೆ ಎರಡು ಕಾಲು ಕೆಳಗಡೆ ಹೋಗ್ಲಿ ಕವರ್ ಒಳಗೆ. ಹಾಂ, ಕವರ್ ಒಳಗೆ. ಎಸ್, ಏನೂ ಆಗಿಲ್ಲ. ಇಲ್ಲಾಂದರೆ ಅಳ್ಕೊತಾ ಇತ್ತು ಇವಾಗ. ಅದು ಇದು ಏನಾಗಿದೆ, ಯಾರೋ ಇಲ್ಲೇ ಗುದ್ದಿದ್ದಾರೆ ಅಲ್ಲೆಲ್ಲ. ಹಾಂ, ಇರು. ಹಾಂ, ಅಷ್ಟೇ, ವೆರಿ ಸಿಂಪಲ್. ಟೈಗರ್ ಗೊತ್ತಾಯ್ತಾ ಅವ್ರಿಗೆ? ಓಕೆ. ಏನೋ ಆಗಿದೆ, ಮೋಸ್ಟ್ಲಿ ಉಳಿತದೋ ಇಲ್ಲವೋ ಅದು ಗೊತ್ತಿಲ್ಲ. ಅದು ಇರೋ ಸ್ಥಿತಿಗೆ. ಓಕೆ, ಚಲೋ ಅಲ್ಲಿವರೆಗೂ ನೋಡಿ. ನಾನು ಹಿಡ್ಕೊತೀನಿ, ಏನು ವೆರಿ ಮಾಡಬೇಡ. ಗೊತ್ತಾಯ್ತಾ? ಹಾಂ, ನೋಡಿ, ಇದು ಟಿ ನರಸೀಪುರ ಸರ್ಕಾರಿ ಪಶುವೈದ್ಯ ಶಾಲೆ ಆಸ್ಪತ್ರೆ. ನಾವಿಲ್ಲಿಗೆ ಆ ಭೈರವೇಶ್ವರ ನಾಯಿ ಮರಿನ ತೊಗೊಂಡು ಬಂದ್ರಿ. ಅದನ್ನು ಬಂದ ತಕ್ಷಣ ಪಾಪ ಇಲ್ಲಿ ಡಾಕ್ಟ್ರು, ಕಾಂಪೌಂಡ್ರುಗಳು ಎಲ್ಲ ಇದ್ದಾರೆ. ಅವರು ನಾವು ಬಂದ ತಕ್ಷಣ ಬಹಳ ಕೇರ್ ತಗೊಂಡ್ರು. ಒಂದು 10 ಸೆಕೆಂಡ್ ಕೂಡ ಅವ್ರು ಟೈಮ್ ವೇಸ್ಟ್ ಮಾಡಲಿಲ್ಲ. ಅವ್ರು ಕೇರ್ ತಗೊಂಡು ಆಲ್ರೆಡಿ ಈಗ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಈ ಕಡೆ ಆಸ್ಪತ್ರೆ ಒಳಗೆ ವೀಡಿಯೋ ಮಾಡಬಾರ್ದು, ಸರ್ಕಾರಿ ಆಸ್ಪತ್ರೆ, ಅದಕ್ಕೆ ನಾನು ಒಳಗಡೆ ವೀಡಿಯೋ ಮಾಡಲಿಲ್ಲ. ಆಚೆ ಕಡೆ ಮಾಡ್ತಾಯಿದ್ದೀನಿ. ಪಶುವೈದ್ಯ ಶಾಲೆ ಇದು ಟಿ ನರಸೀಪುರ. ಇಲ್ಲಿ ತುಂಬ ಚೆನ್ನಾಗಿ ನೋಡಿದ್ರು ಅವರು ಡಾಕ್ಟ್ರು. ಅಲ್ಲಿ ವೀಡಿಯೋ ಮಾಡಲಿಲ್ಲ. ಆಮೇಲೆ ಡಾಕ್ಟ್ರು ಹೇಳಿದ್ರು, ನೀವು ನಾಯಿ ಮರಿನ ಇಲ್ಲಿವರೆಗೂ ತಂದರೆ ತುಂಬ ಥ್ಯಾಂಕ್ಸ್ ಅಂತ ನನಗೆ ಹೇಳಿದ್ರು ಡಾಕ್ಟ್ರು. ಆವಾಗ ನಾವು ಹೇಳಿದ್ವಿ, ಇಲ್ಲ ಡಾಕ್ಟ್ರೇ, ನಾವು ನಿಮ್ಗೆ ಹೇಳಬೇಕು ಅಂತ.
ಹೋಗ ಮಗ ಅಲ್ಲ ಓಕೆ ಏನು ನಂಬರ್ ಏನು ಹುಡುಗ ಓಕೆ ಮಗ ವೆರಿ ಗುಡ್ ನೋಡ್ರಿ ವೆರಿ ಗುಡ್ ವೆರಿ ಗುಡ್ 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 ಮಗ ಗುಡ್ 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 ಡಾಕ್ಟರು ಇದಕ್ಕೆ 2 ಇಂಜೆಕ್ಷನ್ ಹಾಕಿದ್ದಾರೆ. 2 ಇಂಜೆಕ್ಷನ್ ಹಾಕಿ ಟ್ರೀಟ್ಮೆಂಟ್ ಕೊಟ್ಟರು. ಈಗ ನೋಡಿ ಸ್ಟಡಿ ಆಗಿಬಿಟ್ಟ. ಭೈರವೇಶ್ವರ, ಚಿಕ್ಕ ಭೈರವೇಶ್ವರ ಇದು ದೇವಸ್ಥಾನ. ಇವ್ರೆ ಇಲ್ಲೇ ಅವ್ರ ತಾಯಿ ಹುಡ್ಕೊಂಬರ್ಬೋದು ಮಗುವನ್ನ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಈಗ ಅದನ್ನು ಬಿಡ್ತಾಯಿದ್ದೀವಿ. ಡಾಕ್ಟ್ರು ಹೇಳಿದ್ರು ಅಲ್ಲೇ ಬಿಟ್ಬಿಡಿ ಅಂತ. ಏನು ನೋಡಿದ್ರೆ ಮರ ಹಾಂ ಹೌದು ಓಕೆನಾ ಆಗ್ತಾಯಿದೆ ಗುರುಜಿ. ಆಯ್ತು ಮಾಡಿ ಸ್ಟಡಿ ಆಗ್ಬಿಟ್ಟಲ್ವಾ? ಪರವಾಗಿಲ್ಲ ಆಗ್ಬಿಡ್ತದೆ. ಅದು ಚಳಿಗೆ ರಾತ್ರಿ ಎಲ್ಲ ನಡಗಿದೆ ನನ್ನ ಗಡ್ಡ ಅಂತಿದ್ದಾನೆ. ಇಂಜೆಕ್ಷನ್ ಹಾಕಿದ್ರೆ ಎಷ್ಟು ಅಂತ ಬರುತ್ತೆ? ಆಫ್ ಮಾಡಲಾ? ಓಕೆ ನೋಡಿ ಇದೇ ಜಾಗದಲ್ಲೇ ಅದು ಯಾವ ರೀತಿ ಪಾಪ ರಾತ್ರಿ ಎಲ್ಲ ಮಳೆ ಬಿದ್ದಿದೆ. ಅದು ಹಿಂದಿನ ರಾತ್ರಿ ಸುತ್ತಿ ಆಗಿದೆ. ಸದ್ಯಕ್ಕೆ ಇಲ್ಲಿ ದೇವಿ ದೇವಸ್ಥಾನ ಇದೆ ಒಂದು. ಹಾಗೆ ಶಿವ ಏನಿದ್ದಾನೆ ಅಲ್ಲಿ ಆ ದೈವ ಅಲ್ಲಿ ಆ ದೈವನೇ ಇಲ್ಲಿ ಕಾಪಾಡಿದ್ದಾರೆ. ನಾವಿಲ್ಲಿ ವಾಕಿಂಗ್ ಅಂತ ಬಂದ್ರಿ. ಮಂಜು ಈತ ನನ್ನ ಶಿಷ್ಯ. ಇಲ್ಲಿ ದೇವಸ್ಥಾನ ಇದೆ ಅಲ್ಲಿ ಹೋಗೋಣ, ಹಾಗೆ ಕೆಲವು ಪ್ರೋಗ್ರಾಮ್ ಮಾಡಬೇಕು ಅಲ್ಲಿ ಹೋಗೋಣ ಅಂತ ಬಂದ್ವಿ. ಆಮೇಲೆ ನೋಡಿದ್ರೆ ಇದು ಅಲ್ಲಿ ಪಾಪ ಒಂದೇ ಕಡೆ ರೊಟೇಟ್ ಆಗಿದೆ. ರೊಟೇಟ್ ಆಗಿ ಇದೆ. ಆಮೇಲೆ ಇನ್ನೇನು ಮಾಡೋದು ಅಂತ ಹಾಸ್ಪಿಟ್ಲಿಗೆ ತೊಗೊಂಡೋದ್ರಿ. ಹೆಂಗೋ ಟ್ರೀಟ್ಮೆಂಟ್ ಆಯಿತು, ಪರವಾಗಿಲ್ಲ. ಎಲ್ಲ ಈ ಜಗನ್ಮಾತೆ ಇಲ್ಲಿ ಆಶೀರ್ವಾದ ಅಂತ ಹೇಳ್ಬೋದು. ಇವರ ಜೀವನದಲ್ಲಿ ದೈವಿ ಶಕ್ತಿ ಆಶೀರ್ವಾದ, ತಾಯಿ ಆಶೀರ್ವಾದ ನಮ್ಮ ಮೇಲೆ ಇರಬೇಕಂದ್ರೆ ಪ್ರಾಣಿಗಳ ಮೇಲೆ ನಮಗೆ ದಯ ಇರಬೇಕು. ನೆನಪಿಟ್ಕೊಳ್ಳಿ, ಒಳ್ಳೇದು ಮಾಡಿ ಯಾವಾಗಲೂ. ನೋಡಿದ್ರಲ್ಲ ನೀವು ಅಷ್ಟಭೈರವ ನೋಡಿದ್ರಲ್ಲ. ಅಷ್ಟಭೈರವ ಅಂದರೆ ನೀವು ಹೇಳಿದ್ದೀನಿ ವಿಶ್ವಾಸಕ್ಕೆ ಹೆಸರಪ್ಪ ಪಾತ್ರ ಆದವನಂತ. ಪಾಪ ಅದು ಆಕ್ಸಿಡೆಂಟ್ ಆಗಿ ತೊಂದರೆ ಆಗಿ ಲಾಸ್ಟಿಗೆ ಅದು ಪಾಪ ಮಳೆಯಲ್ಲಿ ಯಾರೂ ನೋಡಿಲ್ಲ, ಇಲ್ಲೇ ಅಲ್ಕೊಂಡು ಬಿದ್ದಿದೆ. ಆಮೇಲೆ ಏನಾಯಿತು, ಇದೇ ಟಿ ನರಸೀಪುರ ಅಲ್ಲಿ ಸರ್ಕಾರಿ ಆಸ್ಪತ್ರೆಗೆ ತೊಗೊಂಡೋದ್ವಿ. ಅಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಆಯಿತು. ಆಮೇಲೆ ಅಲ್ಲಿ ಅಗಸ್ತೇಶ್ವರ ದೇವಸ್ಥಾನದಲ್ಲಿ ಬಸವನ ಪಕ್ಕದಲ್ಲಿ ಭೈರವ ದರ್ಶನ. ಇಲ್ಲಿ ನೋಡಿದ್ರೆ ಒಂದು ಮಗು ಚಿಕ್ಕದದು ಭೈರವೇಶ್ವರ, ಅದಕ್ಕೇನಾಗಿದೆ, ಪ್ರಾಬ್ಲಮ್ ಆಗಿದೆ. ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಅಲ್ಲಿ ಕೊಡಿಸಿದ್ವಿ. ಆದರೆ ಒಳಗಡೆ ಟ್ರೀಟ್ಮೆಂಟ್ಗೆ ನಿಮಗೆ ಅಲ್ಲಿ ಒಳಗಡೆ ವೀಡಿಯೋ ಮಾಡಬಾರ್ದು, ಸರ್ಕಾರಿ ಆಸ್ಪತ್ರೆ. ಆ ಕಾರಣದಿಂದ ಒಳಗಡೆ ನಾನು ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡೋದು ವೀಡಿಯೋ ಮಾಡಿಲ್ಲ. ಸರ್ಕಾರಿ ಆಸ್ಪತ್ರೆ ಅಥವಾ ಸರ್ಕಾರಿ ಆಫೀಸುಗಳು ಅವ್ರದ್ದೆಲ್ಲ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಆಗಬಾರ್ದು ಅಂತ ಒಂದು ರೂಲ್ಸ್ ಇರುತ್ತೆ. ಅದಕ್ಕೆ ಒಳಗಡೆ ಮಾಡಲಿಲ್ಲ, ನಾನು ಆಚೆ ಕಡೆ ಮಾಡಿದ್ದೀನಿ. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಈಗ ನೋಡ್ರಿ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಏನೇನೋ ತೋರಿಸ್ಕೊಳ್ಳೋಕ್ಕೆ ಪ್ರಾಣಿಗಳ ಬಗ್ಗೆ ಏನೋ ದೊಡ್ಡದಾಗಿ ನಾವು ದಯ ಇದೆ ಅಂತಲ್ಲ. ಯಾವ ಪ್ರಾಣಿಗಳಿಗೆ ಕಷ್ಟ ಇದೆ, ಯಾವ ಪಕ್ಷಿಗಳಿಗೆ ಕಷ್ಟ ಇದೆ ಅದು ನೋಡ್ಬೇಕು ನೀವು ನೋಡಿದ್ರೆ ಈಗ ಆಲ್ರೆಡಿ ಏನೋ ಅಷ್ಟಭೈರವ ಅಲ್ವಾ, ಅಷ್ಟಭೈರವ ನೋಡಿದ್ರಿ ನೀವು. ಇದಕ್ಕೆ ಮೊದಲು ಅಷ್ಟರುದ್ರ ನೋಡಿರ್ತೀರ. ಇದಕ್ಕೆ ಮೊದಲು ನೋಡಿರ್ತೀರ. ಅವರು ಯಾವ ರೀತಿ ಪಾರಿವಾಳ ತೊಗೊಂಡು ಬಂದರು, ಕರೆಂಟ್ ಹೊಡೆದು ಪಾರಿವಾಳಕ್ಕೆ ತೊಂದರೆ ಆಯಿತು. ಅದನ್ನು ಆಮೇಲೆ ತೊಗೊಂಡು ಬಂದಲ್ಲಿ ಇಟ್ಕೊಂಡ್ರು. ನೋಡೋಕ್ಕೆ ಅವರು ಒಳ್ಳೆ ಹುಚ್ಚರ ಥರ ಕಾಣಿಸ್ತಿದ್ರು. ಅವ್ರನ್ನ ನಾವು ರುದ್ರ ಅನ್ಕೋಬೇಕು. ಯಾಕಂದರೆ ಸ್ಮಶಾನ ರುದ್ರ ಅಂದರೆ ಗೊತ್ತಲ್ಲ ಯಾವ ರೀತಿ ಥರ. ಶಂಕರಾಚಾರ್ಯರಿಗೆ ಯಾವ ರೀತಿ ಆಯಿತು, ಶಂಕರಾಚಾರ್ಯರಿಗೆ ಕುಡ್ಕೊಂಡು ಬಂದವ್ರು ಯಾವ ರೀತಿ ಪರೀಕ್ಷೆ ಮಾಡಿದ್ರು. ಆದಿಶಂಕರ ತೆಲುಗು ಸಿನಿಮಾ ನಾಗಾರ್ಜುನ್ದು. ಆದಿಶಂಕರ ತೆಲುಗು ಸಿನಿಮಾ ನಾಗಾರ್ಜುನ್ ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಒಬ್ಬ ಕುಡ್ಕೊಂಡು ಬಂದು ಯಾವ ರೀತಿ ನಾಗಾರ್ಜುನನೇ ಅದರಲ್ಲಿ ಆ ಕುಡ್ಕನ ಪಾತ್ರ ಹಾಕಿದ್ದಾನೆ. ಶಂಕರಾಚಾರ್ಯ ಮುಂದೆ ಯಾವ ರೀತಿ ಕ್ವಶನ್ ಕೇಳ್ತಾನಂತ ಆ ಸಿನಿಮಾ ನೋಡ್ರಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಹಾಗೆ ಮನುಷ್ಯ ರೂಪದಲ್ಲಿ, ಪ್ರಾಣಿ ರೂಪದಲ್ಲಿ ನಮಗೆ, ಅಥವಾ ಈ ಶಕುನಗಳಂತೀವಲ್ಲ, ಗಿಳಿ, ಕಾಗೆ, ಇನ್ನೊಂದು ಮತ್ತೊಂದು, ಈ ರೂಪದಲ್ಲಿ ನಮಗೆ ದರ್ಶನ ಕೊಡ್ತಾನೆ ದೈವ. ಅದನ್ನು ನಾವು ದೈವತ್ವನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆವಾಗ ಸಿದ್ಧಿಗಳು ಮಾಡ್ಕೋಬೇಕು, ಶಕ್ತಿಗಳು ಸಂಪಾದನೆ ಮಾಡಬೇಕು. ನೀವು ಅನ್ಕೊಬಿಡ್ತೀರ ಸಿದ್ಧಿಗಳಂದರೆ ಏನೋ ಮಂತ್ರ ಹಾಕೋದು ಏನೋ ಹಂಗೆ ಅಂತ. ಹಂಗಲ್ಲ ರೀ. ನಾವು ಮಾಡೋ ಸೇವೆಯಲ್ಲಿ ಸಿದ್ಧಿಗಳಿರೋದು. ನಾವು ಮಾಡೋ ಕೆಲಸದಲ್ಲಿ ನಮಗೆ ಶಕ್ತಿ ಬರೋದು. ನಾವು ಒಳ್ಳೆ ಕೆಲಸಗಳು ಮಾಡಿದ್ರೆ ಅದರಲ್ಲಿ ಶಕ್ತಿ ಇರುತ್ತೆ. ಕೆಟ್ಟ ಕೆಲಸಗಳು ಮಾಡಿದ್ರೆ ಅದರಲ್ಲಿ ನಮಗೆ ಕೆಟ್ಟದಾಗುತ್ತೆ, ಪಾಪ ಕರ್ಮಗಳು. ಗೊತ್ತಾಯ್ತಲ್ಲ? ಅದನ್ನು ಅರ್ಥ ಮಾಡ್ಕೋಬೇಕು ಯಾವಾಗಲೂ. ಅದಕ್ಕೆ ನಾವು ಒಳ್ಳೆಯದನ್ನು ಮಾಡಬೇಕು. ಗೊತ್ತಾಯ್ತಲ್ಲ? ಅಷ್ಟಾರುದ್ರ ನೋಡಿದ್ರಲ್ಲ ಯಾವ ರೀತಿ ಅಷ್ಟಾರುದ್ರ ಇರ್ತಾನಂತ.
ಹಾಂ, ಹಿಂದಿನ ಎಪಿಸೋಡ್ ನೋಡಿದ್ರಲ್ಲ, ಈಗ ನೋಡಿದ್ರಲ್ಲ ಅಷ್ಟಭೈರವ ನೋಡಿದ್ರಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಟೋಟಲಾಗಿ ನಾನು ನಿಮಗೆ ರಿಪೋರ್ಟ್ಸ್ ಕೊಟ್ಟಿದ್ದೀನಿ. ಇದು ಲಾಸ್ಟ್ ಎಪಿಸೋಡು. ಅಷ್ಟನಾಗ ಆಲ್ರೆಡಿ ಕೊಟ್ಟಿದ್ದೀನಿ, ರುದ್ರ ಆಲ್ರೆಡಿ ಕೊಟ್ಟಿದ್ದೀನಿ, ಈಗ ಅಷ್ಟಭೈರವ ಆಲ್ರೆಡಿ ಕೊಟ್ಟಿದ್ದೀನಿ. ಓಕೆನಾ? ಬರೀ ನಾನು ಕತೆ ಹೇಳ್ಕೊಂಡು ಬಂದಿಲ್ಲ ಲಾಸ್ಟ್ ಟೈಮು, ಅದಕ್ಕೆ ಒಂದೊಂದು ಪ್ರೊಫೆಷ್ನಲ್ ಕೊಟ್ಟಿದ್ದೀನಿ. ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಒಳ್ಳೇದು ಮಾಡಿರಿ. ನಿಮ್ಮ ದಾರಿದ್ರ್ಯ ಕಳೀತೆ, ಆರೋಗ್ಯ ಬರುತ್ತೆ, ದಾರಿದ್ರ್ಯ ಕಳೀತೆ, ಅಷ್ಟೈಶ್ವರ್ಯ ಬರುತ್ತೆ, ಮನಸ್ಸು ಎಲ್ಲವೂ ಶಾಂತಿಯಿಂದಿರುತ್ತೆ, ಅಭಿವೃದ್ಧಿ ಕಾರ್ಯ ನಡೀತೆ. ಅದೇ ನೀವು ಪುಣ್ಯ ಮಾಡಲ್ಲ, ಏನು ಒಳ್ಳೆಯ ಕರ್ಮಗಳು ಮಾಡಲ್ಲ, ಬರೀ ಯೂಟ್ಯೂಬ್ ನೋಡೋದು, ಸ್ಟೇಟಸ್ ನೋಡೋದು, ಅದು ನೋಡೋದು, ನೀವು ನೋಡೋದು. ಮತ್ತು ನಮ್ಮ ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ಯಾರೋ ಗುರುಗಳನ್ನ ಇಟ್ಕೊಳ್ಳೋದು. ಎಷ್ಟೋ ಜನ ಅಲ್ಲ, ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ ನೋಡ್ರಿ, ನಿಮ್ಗೆ ಹೇಳ್ತಾ ಇಲ್ಲ. ನೀವು ನೋಡ್ತಾ ಇರೋರು ದಾನ ಧರ್ಮ ಮಾಡ್ಬೋದು. ನಮಗೆ ಸಾಕಷ್ಟು ಜನ ದಕ್ಷಿಣೆ ಹಾಕಿದ್ದಾರೆ, ಅದರಲ್ಲಿ ನೀವು ಒಬ್ಬರು ಇರ್ಬೋದು. ನನಗೆ ದಕ್ಷಿಣೆ ಹಾಕಿರೋರಲ್ಲಿ ನೀವು ಒಬ್ಬರು ಇರ್ಬೋದು. ಹಾಗೆ ದಾನ ಧರ್ಮ ಬೇರೆ ಗುರುಗಳಿಗೂ ನೀವು ದಾನ ಧರ್ಮ ಮಾಡಿರ್ಬೋದು, ಪುಣ್ಯ ಕಾರ್ಯಗಳು ಮಾಡಿರ್ಬೋದು. ಹಂಗಂತ ಎಲ್ಲರೂ ಮಾಡ್ತಾನೇನ್ರಿ? ಇಲ್ಲಲ್ಲ, ನಾನು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇರಲಿ, ನೀವು ಮಾಡಿದ್ದು ಪುಣ್ಯ, ನೀವು ಮಾಡಿದ ಪಾಪ ಎಲ್ಲ ನಿಮ್ಮದೇ ಇರುತ್ತೆ, ನಮ್ಗೆ ಬರುತ್ತಾ ಹೇಳಿ? ಅದಕ್ಕೆ ಆದಷ್ಟು ಒಳ್ಳೆ ಥರ ಹೋಗಿ. ಓಕೆ ಅವರೇ, ಇಲ್ಲಿಗೆ ಅಷ್ಟನಾಗ ಆಯಿತು, ಅಷ್ಟರುದ್ರ ಆಯಿತು, ಅಷ್ಟಭೈರವ ಆಯಿತು, ಈ 3 ಎಪಿಸೋಡ್ ಆಯಿತು. ಇನ್ನು ನೆಕ್ಸ್ಟ್ ಕಾರ್ಯಕ್ರಮ ಮುಂದಿಂದು ನಮ್ಮ ಬಸವನ ಬಗ್ಗೆ ಮಾತಾಡೋಣ. ಅವನೇ ಲೀಡ್ರು. ಯಾರ್ಯಾರಿಗೆ? ಅಷ್ಟನಾಗಗಳಿಗೆ, ಅಷ್ಟರುದ್ರರಿಗೆ, ಅಷ್ಟಭೈರವರಿಗೆ. ಯಾರು ಲೀಡ್ರು? ನಮ್ಮ ಬಸವ ಬರ್ತಾನೆ. ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ ಹೊಸ ತಿರುಮಕುಡಲು ಸರ್ಕಲಲ್ಲೇ ಇದೆ, ಅಟ್ಯಾಚು. ಅಲ್ಲಿ ಕಪಿಲಾ ನದಿ, ಕಾವೇರಿ ನದಿ ಪಕ್ಕದಲ್ಲೇ ಹರಿಯುತ್ತೆ. ಟೋಟಲಾಗಿ ಅದು ಚೆನ್ನಾಗಿರುತ್ತೆ, ಒಳ್ಳೆ ಪ್ರೋಗ್ರಾಮ್ ಇರುತ್ತೆ. ಒಂದು 5-6 ಪ್ರೋಗ್ರಾಮ್ ಇರುತ್ತೆ. ಟೋಟಲಾಗಿ ಬಸವ ಅಂದ್ರೇನು, ಬಸವನ್ನ ಯಾವ ಥರ ನೋಡ್ಕೊಳ್ತಾರೆ, ಯಾವ ಥರ ತರ್ತಾರೆ, ಹೆಂಗಿರ್ತಾರೆ ಎಲ್ಲ ನಾನು ನಿಮಗೆ ಟೋಟಲಾಗಿ ಡೀಟೇಲು ವಿತ್ ಲೈವಲ್ಲಿ ನಾನು ಕೊಡ್ತೀನಿ. ಅದಕ್ಕಾಗಿ ಕಾಯಿರಿ ನೆಕ್ಸ್ಟ್ ಪ್ರೋಗ್ರಾಮ್ಗೆ. ಓಕೆ, ಅಲ್ಲಿವರೆಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯದಾಗಲಿ. ಆಮೇಲೆ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಓಕೆ, ಗ್ರೇಟ್. ಮಾಡ್ಕೊಂಡಿದ್ದರಿಂದ ವೆರಿ ವೆರಿ ಗ್ರೇಟ್. ಇಷ್ಟೊತ್ತು ಕೂತಿದ್ರೆ ಲೈಕ್ ಮಾಡಿರಿ, ಮರಿಬಿಡ್ರಿ ಅದು ಮಾತ್ರ. ಹಾಗೆ ದಾನ ಧರ್ಮ ಇವೆಲ್ಲ ನೆನ್ಪಿಟ್ಕೊಳ್ಳಿ. ಪುಣ್ಯಕರ್ಮಗಳೇ ನಿಮ್ಮನ್ನು ಕಾಪಾಡೋದು. ಬರೀ ಆಶೀರ್ವಾದ, ಬರೀ ಇದು ಅಂದರೆ ಬಿಟ್ಟಿ ಭಾಗ್ಯ ಮಾಡ್ಕೋಬೇಡಿ. ಓಕೆನಾ? ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.